ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಹೊಸ ಒಂದು ನಂಬರ್ ಪ್ಲೇಟನ್ನು HSRP ನಂಬರ್ ಪ್ಲೇಟನ್ನು ಯಾವ ರೀತಿ ಮನೆಯಿಂದನೇ ಕೂತ್ಕೊಂಡು ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು, ಆನ್ಲೈನಲ್ಲಿ ಯಾವ ವೆಬ್ಸೈಟಿಗೆ ಹೋಗಿ ಅದನ್ನು ಬುಕ್ ಮಾಡಬೇಕು ಮತ್ತು ಮನೆಗೆ ಹೇಗೆ ಅದನ್ನು ತರಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ನಾನು ಕೂಡ ನನ್ನ ಮನೆಯಲ್ಲಿರುವಂಥ ಒಂದು ಟೂ ವೀಲರಿಗೆ HSRP ನಂಬರ್ ಪ್ಲೇಟನ್ನು ಆನ್ಲೈನಲ್ಲೇ ಬುಕ್ ಮಾಡಲಿಕ್ಕಿದ್ದೇನೆ ಈಗ. ಸೊ ಆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನಲ್ಲಿ ನಾನು ಅಪ್ಲೈ ಮಾಡೋ ಮೂಲಕ ತೋರಿಸಿಕೊಡ್ತೇನೆ. ನಿಮಗೆಲ್ಲ ತಿಳಿದಿರ್ಬೋದು, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಅಂತೇಳಿ HSRP ಅಂತ ಆನ್ಲೈನಲ್ಲಿ ನೀವು ಆರ್ಡರ್ ಮಾಡಬಹುದು. ಮನೆಗೆ ಕೂಡ ಬಂದು ಅದನ್ನು ಫಿಟ್ ಮಾಡಿ ಹೋಗ್ತಾರೆ. ಸೊ ನೀವು ಬುಕ್ ಮಾಡಲಿಕ್ಕಿರುವಂಥದ್ದು ಕಂಪ್ಲೀಟಾಗಿ ಆನ್ಲೈನ್ ಆಗಿರುತ್ತೆ. ಸೊ ನೀವು ಈ ಒಂದು ವಿಡಿಯೋ ನೋಡೋ ಮೂಲಕ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿರುವ ಯಾವುದೇ ವೆಹಿಕಲ್ಗೆ ಈ ಒಂದು ಹೊಸ ನಂಬರ್ ಪ್ಲೇಟನ್ನು ಬುಕ್ ಮಾಡ್ಕೊಳ್ಬೋದು. ಇಲ್ಲಿ ಮುಖ್ಯವಾಗಿ ನೀವು ಒಂದು ವಿಷಯ ತಿಳ್ಕೊಳ್ಬೇಕು. ಏಪ್ರಿಲ್ 1, 2019 ಹಿಂದೆ ಯಾರೆಲ್ಲ ಗಾಡಿ ತಗೊಂಡಿದ್ದೀರಿ ಅಂಥ ಗಾಡಿಗಳಿಗೆ ಮಾತ್ರ HSRP ನಂಬರ್ ಪ್ಲೇಟ್ಸನ್ನು ನೀವು ಆರ್ಡರ್ ಮಾಡಿ ಹೊಸದಾಗಿ ತರಿಸ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಬಟ್ ಯಾರೆಲ್ಲ ಏಪ್ರಿಲ್ 1, 2019 ನಂತರ ವೆಹಿಕಲ್ಸನ್ನು ಪರ್ಚೇಸ್ ಮಾಡಿದ್ದೀರಿ, ಅಂದರೆ ರೀಸೆಂಟಾಗಿ ಅದರ ನಂತರ ಪರ್ಚೇಸ್ ಮಾಡಿದಂಥ ವೆಹಿಕಲ್ಸ್ಗಳಿಗೆ ಆಲ್ರೆಡಿ HSRP ನಂಬರ್ ಪ್ಲೇಟ್ಸ್ಗಳನ್ನೇ ಹೊಸದಾಗಿ ಅಳವಡಿಸಲಾಗಿದೆ ಎಲ್ಲ ವೆಹಿಕಲ್ಸಿಗೆ. ಸೊ 2019 ಏಪ್ರಿಲ್ 1 ನಂತರ ತಗೊಂಡಂಥ ವೆಹಿಕಲ್ಸಿಗೆ ನೀವು ಮತ್ತೆ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ನಂಬರ್ ಪ್ಲೇಟನ್ನು ಯಾವ ರೀತಿ ನಾವು ಬುಕ್ ಮಾಡೋದು ಅಂತ ನೋಡ್ತಾ ಹೋಗುವ. ಫಸ್ಟ್ ನೀವು ನಿಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ಅದರಲ್ಲಿ ಗೂಗಲನ್ನು ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಈಗ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ತೇನೆ. ಇದು ಬ್ರೌಸರ್, ಇದು ಫೈರ್ಫಾಕ್ಸ್ ಅಂತೇಳಿ ಯಾವುದೇ ಬ್ರೌಸರ್ ಆಗುತ್ತೆ. ನೀವು ಸಪೋಸ್ ಕ್ರೋಮ್ ಬ್ರೌಸರ್ ಯೂಸ್ ಮಾಡಿದರೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಫಸ್ಟ್ ಇದನ್ನು ಓಪನ್ ಮಾಡಬೇಕು. ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈಗ ಗೂಗಲ್ ಓಪನ್ ಆಯಿತು. ಇದು ಗೂಗಲ್ ಇದ್ದು ಹೋಮ್ ಪೇಜ್. ಸೊ ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ SIAM ಅಂತ ಹೇಳಿ ಟೈಪ್ ಮಾಡಬೇಕು. SIAM ಅಂತ ಹೇಳಿದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳಿ. ಸೊ ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಸೊ ಈ ಒಂದು ವೆಬ್ಸೈಟಲ್ಲೇ ಹೋಗ್ಬಿಟ್ಟು ನಾವು HSRP ನಂಬರ್ ಪ್ಲೇಟಿಗೆ ಆರ್ಡರ್ ಕೊಡುವಂಥದ್ದು. ಸೊ ಫಸ್ಟ್ ಇಲ್ಲಿ SIAM ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. SIAM ಅಂತ, ಅಥವಾ SIAM.in ಅಂತ ಹೇಳಿ ಸಹ ಟೈಪ್ ಮಾಡ್ಬೋದು. ಅದರ್ವೈಸ್ SIAM ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟ ಕೂಡಲೇ ಫಸ್ಟ್ ಒಂದು ವೆಬ್ಸೈಟ್ ಬಂತು ನೋಡಿ. ಇಲ್ಲಿ ಫಸ್ಟ್ ವೆಬ್ಸೈಟ್ ಯಾವ್ದು ನಿಮಗೆ ಕಾಣ್ತಾ ಉಂಟು SIAM ಇದ್ದು www.siam.in ಅಂತೇಳಿ. ಸೊ ಈ ಒಂದು ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದ ಮೇಲೆ ನಿಮಗೆ ಇಲ್ಲಿ ಕೆಲವೊಂದು ಸಣ್ಣ ಸೆಟ್ಟಿಂಗ್ಸನ್ನು ನೀವು ನೋಡ್ಕೋಬೇಕು. ಸೊ ಈ ಥರ ಪೇಜ್ ಓಪನ್ ಆದ ನಂತರ ಇದು ಆ್ಯಕ್ಚುಲಿ ಈಗ ಮೊಬೈಲ್ ವ್ಯೂ ಅಲ್ಲಿ ಓಪನ್ ಆಗಿದೆ. ಸೊ ಇದನ್ನು ಫಸ್ಟ್ ಡೆಸ್ಕ್ಟಾಪ್ ವ್ಯೂ ಅಲ್ಲಿ ನಾವು ಆನ್ ಮಾಡ್ಕೋಬೇಕು. ಸೊ ನೀವು ಹಿಂದಿನ ವಿಡಿಯೋಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಟಾಪ್ ರೈಟಲ್ಲಿ 3 ಬಟನ್ ಇದೆಯಲ್ಲ, ಈ 3 ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ನಿಮಗೆಲ್ಲ ಕಾಣ್ತಿದೆ ಅಲ್ವಾ, ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಇಲ್ಲಿ ಇದನ್ನು ಆನ್ ಮಾಡ್ಕೊಳ್ಬೇಕು. ಸೊ ಇದನ್ನು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಡೆಸ್ಕ್ಟಾಪಲ್ಲಿ ಯಾವ ರೀತಿ ಈ ಒಂದು ಸೈಟ್ ಓಪನ್ ಆಗುತ್ತೆ ನೋಡಿ, ಸೇಮ್ ಟೈಪಲ್ಲಿ ಮೊಬೈಲಲ್ಲಿ ನಿಮಗೆ ಈ ಸೈಟು ಓಪನ್ ಆಗುತ್ತೆ. ಸೊ ಇದಿಷ್ಟು ಓಪನ್ ಆದಮೇಲೆ ನಿಮಗೆ ಇಲ್ಲಿ ಟಾಪ್ ರೈಟಲ್ಲಿ ಒಂದು ಕಾಣುತ್ತೆ ನೋಡಿ, ಬುಕ್ HSRP ಅಂತ ಹೇಳಿ. ಇಲ್ಲಿ ನಿಮಗೆ ಟಾಪ್ ರೈಟಲ್ಲಿ ಕಾಣ್ತಿದೆ ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿ ಬುಕ್ HSRP ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಬುಕ್ HSRP ಅಂತ ಇರೋದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಹೆಚ್ಚಾಗಿ ಏನಾಗುತ್ತೆ, ಈ ಥರ ವೆಬ್ಸೈಟ್ ಒಮ್ಮೆ ಓಪನ್ ಆದಮೇಲೆ ಕೆಲವೊಂದು ಸಲ ನಿಮ್ಮ ಡೆಸ್ಕ್ಟಾಪ್ ಮೋಡ್ ಆಫ್ ಆಗುತ್ತೆ. ಸೊ ಡೆಸ್ಕ್ಟಾಪ್ ಮೋಡ್ ಆಫ್ ಆದರೆ ಈ ಥರ ಸ್ವಲ್ಪ ಐಕನ್ಸ್ ಎಲ್ಲ ಆಚೆ ಈಚೆ ಕಾಣುತ್ತೆ. ಸೊ ನೀವು ಮತ್ತೆ 3 ಡಾಟಿಗೆ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಮೋಡನ್ನು ಮತ್ತೆ ಆನ್ ಕೊಡಿ. ಸೊ ಈಗ ಕರೆಕ್ಟಾಗಿ ಓಪನ್ ಆಗಿದೆ ಈ ವೆಬ್ಸೈಟ್. ಸೊ ಈ ಥರ ಓಪನ್ ಆದಮೇಲೆ ನಿಮಗೆ ಸ್ವಲ್ಪ ಝೂಮ್ ಮಾಡಿ ನಾನು ತೋರಿಸ್ತೇನೆ. ಸೊ ಇಲ್ಲಿ ನೀವು ಇಷ್ಟೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. HSRP ರಿಜಿಸ್ಟ್ರೇಷನ್ಗೋಸ್ಕರ ಫಸ್ಟ್ ನಿಮ್ಮ ಫುಲ್ ನೇಮನ್ನು, ಇಮೇಲ್ ID-ಯನ್ನು, ಸ್ಟೇಟನ್ನು, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು, ಮತ್ತು ಮೊಬೈಲ್ ನಂಬರನ್ನು, ಮತ್ತು ಡಿಸ್ಟ್ರಿಕ್ಟನ್ನು ಇಷ್ಟೆಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲೊಂದು ಐ ಎಗ್ರಿ ಅಂತಿದೆ ನೋಡಿ ಬಾಕ್ಸ್, ಈ ಬಾಕ್ಸಲ್ಲಿ ಕೂಡ ಟಿಕ್ ಮಾಡಬೇಕಾಗುತ್ತೆ ಮತ್ತು ಸಬ್ಮಿಟ್ ಅಂತೇಳಿ ಕೊಡಬೇಕಾಗತ್ತೆ. ಸೊ ನಾನು ಫಸ್ಟ್ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ತೇನೆ. ಇಲ್ಲೊಂದು ವಿಷಯವನ್ನು ಗಮನಿಸಿ, ಇಲ್ಲಿ ಮುಖ್ಯವಾಗಿ ನೀವು ಫುಲ್ ನೇಮನ್ನು ಟೈಪ್ ಮಾಡುವಾಗ ಮತ್ತು ಈ ಡೀಟೇಲ್ಸನ್ನು ಫಿಲ್ ಮಾಡುವಾಗ ನಿಮ್ಮ ಹತ್ರ RC-ಯನ್ನು ಇಟ್ಕೊಳ್ಳಿ, ನಿಮ್ಮ ವೆಹಿಕಲ್ RC-ಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಸೊ ಅಲ್ಲಿ ಯಾವ ಹೆಸರಿದೆ ನೋಡಿ, ಯಾರ ಹೆಸರಲ್ಲಿ ಆ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ ಅದೇ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ ಅದನ್ನು ಕೇರ್ಫುಲ್ಲಾಗಿ ಟೈಪ್ ಮಾಡಿ, ಪ್ರತಿಯೊಂದನ್ನು ಕೂಡ 2 ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಟೈಪ್ ಮಾಡಿ. ನನಗೆ ಎಲ್ಲ ಡೀಟೇಲ್ಸನ್ನು ಕೂಡ ಫಿಲ್ ಮಾಡ್ಕೊಂಡಿದ್ದೇನೆ. ಸೊ ಪ್ರತಿಯೊಂದು ಡೀಟೇಲ್ಸನ್ನು ಒಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಐ ಎಗ್ರಿ ಅಂತಿರುವಲ್ಲಿ ಟಿಕ್ ಮಾರ್ಕ್ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕು. ಸೊ ನಾನಿಲ್ಲಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡ್ತೇನೆ.
ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಕೇಳಿದ್ದಾರೆ ಅವರು, ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕಿಂಗ್ HSRP ಅಂತ ಹೇಳಿ. ಇದರ ಕೆಳಗಡೆ ನೀವು ನೋಡ್ಬೋದು ನಿಮ್ಮ ಸ್ಟೇಟ್ ಇಲ್ಲಿ ಸೆಲೆಕ್ಟ್ ಆಗಿರೋದು ಇಲ್ಲಿ ಕಾಣುತ್ತೆ. ಸೊ ಡಿಸ್ಟಿಕ್ ಕೂಡ ಇಲ್ಲಿ ಕಾಣುತ್ತೆ ಅಲ್ವಾ. ಸೊ ಡಿಸ್ಟಿಕ್ ಕೂಡ ಇಲ್ಲಿ ವಿಸಿಬಲ್ ಇದೆ. ಸೊ ಸ್ಟೇಟ್ ಕಾಣುತ್ತೆ, ಡಿಸ್ಟಿಕ್ ಕಾಣುತ್ತೆ. ಅದರ ಕೆಳಗಡೆ ವೆಹಿಕಲ್ ಟೈಪ್ ಅಂತ ಇದೆ. ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ನೋಡಿ. 2 ವೀಲರ್ ಇದೆ, 3 ವೀಲರ್ ಇದೆ, ಕಾರ್ ಇದೆ, ಬಸ್ ಇದೆ, ಟ್ರಕ್ ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ವೆಹಿಕಲ್ಗೆ ನೀವು HSRP ನಂಬರ್ ಪ್ಲೇಟನ್ನು ಆರ್ಡರ್ ಮಾಡ್ತಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ಬೈಕಿಗೆ ಆರ್ಡರ್ ಮಾಡ್ತಿರೋದು. ಸೊ ಹಾಗಾಗಿ 2 ವೀಲರ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಸೊ ನನ್ನ 2 ವೀಲರ್ ಬಂದ್ಬಿಟ್ಟು ಹೊಂಡಾ ಕಂಪನಿದಾಗಿದೆ. ಸೊ ಹಾಗಾಗಿ ನಾನು ಹೊಂಡಾ ಮೋಟರ್ಸೈಕಲ್ ಆ್ಯಂಡ್ ಸ್ಕೂಟರ್ ಇಂಡಿಯಾ ಅಂತ ಇದೆ ನೋಡಿ, ಇದನ್ನು ನಾನು ಟಿಕ್ ಹಾಕೊಳ್ತೇನೆ. ಸೊ ಕಂಪನಿ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಗಮನಿಸ್ಬೋದು, ಇಲ್ಲಿ ಆರ್ಡರ್ ಯುವರ್ HSRP ನಾವು ಅಂತ ಇದೆ. ಸೊ HSRP ನಾವು ಅಂತ ಇದೆ ನೋಡಿ, ಆರ್ಡರ್ ಮಾಡಲಿಕ್ಕೆ ಇದನ್ನು ಟಿಕ್ ಹಾಕೊಳ್ಳಿ ಫಸ್ಟಿಗೆ. ಸೆಲೆಕ್ಟ್ ಮಾಡಿದ ಕೂಡಲೇ ಇನ್ನೊಮ್ಮೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ನೀವು ಕೇರ್ಫುಲ್ ಆಗಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಯಾವ್ಯಾವ ಡೀಟೇಲ್ಸನ್ನು ಕೇಳ್ತಾರೆ ಅಂತ ಹೇಳಿದರೆ, ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಕೇಳ್ತಾರೆ, ಯಾವ ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿ. ಸೊ HSRP ಆರ್ಡರ್ ಟೈಪ್ ಕೇಳ್ತಾರೆ. ಸೊ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾರೆ. ಸೊ ವೆಹಿಕಲ್ ಇಂಜಿನ್ ನಂಬರ್ ಕೇಳ್ತಾರೆ. ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಿಮ್ಮ RC ಅಲ್ಲಿ ಇರ್ತದೆ. ನೀವು ಅದನ್ನೇ ನೋಡ್ಕೊಂಡು ಎಂಟರ್ ಮಾಡ್ತಾ ಹೋದರೆ ಆಯಿತು. ಇಲ್ಲಿ HSRP ಆರ್ಡರ್ ಟೈಪ್ ಅಂತ ಇರುವಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಓಲ್ಡ್ ವೆಹಿಕಲ್ ಅಂತ ಇದೆ, ಅಥವಾ ಡ್ಯಾಮೇಜ್ ಆದದ್ದು ಫ್ರಂಟ್ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಒಂದು ವೇಳೆ HSRP ಕಿಟ್ಟನ್ನು ನೀವು ತರಿಸ್ತಿದ್ದೀರಾ, ಅಥವಾ ರೇರ್ ಇದ್ದು HSRP ಕಿಟ್ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ತರಿಸ್ತಿದ್ದೀರಾ, ಅಥವಾ ಡ್ಯಾಮೇಜಿಂಗ್ ಆಫ್ ಬೋತ್ HSRP, ಸೊ ಎರಡು ಕೂಡ HSRP ನಂಬರ್ ಪ್ಲೇಟ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ತರಿಸ್ತಿದ್ದೀರಾ, ಇಲ್ಲಿ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಮ್ಮದು ಓಲ್ಡ್ ವೆಹಿಕಲ್ ಆದ ಕಾರಣ ಹೊಸ ಕಿಟ್ಟನ್ನೇ ನಾವು ತರಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಆಪ್ಷನನ್ನೇ ಕೊಡಬೇಕಾಗತ್ತೆ ಫಸ್ಟ್ ಟೈಮ್ ಆರ್ಡರ್ ಮಾಡುವವರು. ಸೊ ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ಫಿಟ್ಮೆಂಟ್ ಲೊಕೇಶನ್ ಅಂತೇಳಿ, ಇದರಲ್ಲಿ 2 ಥರ ಆಪ್ಷನ್ ಇದೆ ನೋಡಿ. ಇದನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಕಾಣುತ್ತೆ ನಿಮಗೆ ಎಂಟರ್ ಯುವರ್ ಪಿನ್ ಕೋಡ್ ಅಂತ ಹೇಳಿ ಬರುತ್ತೆ. ಸೊ ನಿಮ್ಮ ಪಿನ್ ಕೋಡನ್ನು ನೀವು ಎಂಟರ್ ಮಾಡಬೇಕು. ಇಲ್ಲಿ ಎಂಟರ್ ಮಾಡಿದ ಕೂಡಲೇ 2 ಥರ ಆಪ್ಷನ್ ಇರುತ್ತೆ. ಒಂದು ಡೀಲರ್ಶಿಪ್ ಅಂತ ಇರುತ್ತೆ, ಮತ್ತೊಂದು ಹೋಮ್ ಡೆಲಿವರಿ, ಅಂದರೆ ಮನೆಗೆ ಬಂದುಬಿಟ್ಟು ಅವರು ಫಿಟ್ ಮಾಡಿಬಿಟ್ಟು ಹೋಗ್ತಾರೆ, ಆ ಥರ ಕೂಡ ಆಪ್ಷನ್ ಇದೆ. ಸೊ ನಾನೀಗ ಫಸ್ಟಿಗೆ ಈ ಡೀಟೇಲ್ಸನ್ನು ಫಿಲ್ ಮಾಡ್ತೇನೆ. ಸೊ ಕಂಪ್ಲೀಟ್ ಡೀಟೇಲ್ಸನ್ನು 2 ಸಲ ಚೆಕ್ ಮಾಡಿಬಿಟ್ಟು ಫಿಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಫಿಲ್ ಮಾಡಿದ್ದೇನೆ. ಸೊ ಎಲ್ಲ ಡೀಟೇಲ್ ಫಿಲ್ ಆದಮೇಲೆ ಇಲ್ಲಿ ಡೈರೆಕ್ಟಾಗಿ ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ, ಇದನ್ನು ಟಿಕ್ ಹಾಕಿದರೆ ಆಯಿತು. ಸೊ ಒಮ್ಮೆ ಪೇಜ್ ರಿಫ್ರೆಶ್ ಆಗಿಬಿಟ್ಟು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಕೂಡ ಕೆಲವೊಂದು ಡೀಟೇಲ್ಸನ್ನು ಅವರು ನಮಗೆ ಕೇಳಿದ್ದಾರೆ. ಸಿಟಿ ಕೇಳಿದ್ದಾರೆ, ಮತ್ತು ಡೀಲರ್ಸ್ ಇದ್ದು ಸೆಂಟರ್, ಯಾವ ಡೀಲರ್ ಸೆಂಟರಿಗೆ ಕಳಿಸ್ಬೇಕು ಅಂತ ಕೇಳಿದ್ದಾರೆ. ಸೊ ನೀವಿಲ್ಲಿ ಫಸ್ಟ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಮಂಗಳೂರಿನವನು. ಸೊ ಮಂಗಳೂರು ಅಂತ ಇದೆಯಾ ನೋಡ್ತೇನೆ. ನಂದು ಮೂಡುಬಿದ್ರೆ ಬರುತ್ತೆ ಮಂಗಳೂರು ಹತ್ರ. ಸೊ ಕೆಲವೊಮ್ಮೆ ನಮ್ಮ ಎಕ್ಸಾಕ್ಟ್ ಸಿಟಿ ನಮಗೆ ಸಿಗದೇ ಇರ್ಬೋದು. ಸೊ ಹತ್ತಿರದ ಸಿಟಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ನಮ್ಮ ಲೋಕಲ್ ಇರುವಂಥ ಡೀಲರ್ಸಿಗೆ ಫೋನ್ ಮಾಡಿಬಿಟ್ಟು ಈ ಮಂಗಳೂರು ಮೈನ್ ಬ್ರ್ಯಾಂಚಿಗೆ ಇದು ಬಂದಿದೆ ನಮ್ಮ ನಂಬರ್ ಪ್ಲೇಟ್, ಸೊ ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿಗೆ ತರಿಸ್ಕೊಡಿ ಅಂತ ಹೇಳಿದರೆ ಅವರು ತರಿಸ್ಕೊಡ್ತಾರೆ. ಸೊ ನೀವು ಕೂಡ ಅದೇ ಥರ ಒಂದು ಡೀಲರ್ಸಿಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಳಿ, ಈ ಥರ ಬುಕ್ ಮಾಡ್ತಿದ್ದೇನೆ, ಮೇನ್ ಸಿಟಿಗೆ ಬರ್ತಿದೆ ಈ ಡೇಟಿಗೆ ಅಂತೇಳಿ. ಸೊ ಅವರು ತರಿಸ್ಕೊಡುವಂಥ ಕೆಲಸವನ್ನು ಅವ್ರು ಮಾಡಿಕೊಡ್ತಾರೆ. ಸೊ ಅದಕ್ಕೆ ಯಾವುದೇ ಪೇಮೆಂಟ್ ಮಾಡಬೇಕು ಅಂತಿಲ್ಲ, ಅವರು ಫ್ರೀ ಆಫ್ ಕಾಸ್ಟೇ ಮಾಡಿಕೊಡ್ತಾರೆ. ಸೊ ಇದರಲ್ಲಿ ಈಗ ಮಂಗಳೂರು ಅಂತ ಆಪ್ಷನ್ ಇದೆ ನೋಡಿ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಡೀಲರ್ಸ್ ಇದು ಸೆಂಟರ್ ಕೇಳ್ತಿದ್ದಾರೆ ಯಾವುದು ಅಂತ ಹೇಳಿ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಬೇಕೀಗ. ಫ್ರೆಂಡ್ಸ್ ಇಲ್ಲಿ ನೋಡಿ, ಡೀಲರ್ಸ್ ಇದ್ದು ಲೊಕೇಶನ್ ಬಂದುಬಿಟ್ಟು ಡೀಲರ್ ಸೆಂಟರ್ ಅಂತ ಏನು ಕಾಣ್ತಿದೆ ಇಲ್ಲಿ, ಅದರಲ್ಲಿ ಒಟ್ಟು ನನಗೆ 4 ಆಪ್ಷನ್ ಕಾಣ್ತಾ ಉಂಟು. ಸೊ 4 ಆಪ್ಷನಲ್ಲಿ ನಾನು ಯಾವ ಆಪ್ಷನ್ ಬೇಕು ನಾನು ಅದನ್ನು ಕೊಡ್ಬೋದು. ಸೊ ನಂದು ಈಗ ಆ್ಯಕ್ಚುಲಿ ಮ್ಯಾಟ್ರಿಕ್ಸ್ ಹೊಂಡದಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿರುವ ಕಾರಣ ಸೊ ಇದರಲ್ಲಿ ನಾನು ಮ್ಯಾಟ್ರಿಕ್ಸ್ ಹೊಂಡವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮ್ಯಾಟ್ರಿಕ್ಸ್ ಆಟೋ ಕಾರ್ಪೊರೇಷನ್ ಅಂತ ಇದೆ. ಸೊ ಇದು ಕೊಡಿಯಲ್ ಬೈಲ್ ಮಂಗಳೂರಿತ್ತು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಪಾಯಿಂಟ್ಮೆಂಟ್ ಡೇಟ್ ಕೇಳ್ತದೆ, ನೀವೊಂದು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಯಾವುದು ನಿಯರೆಸ್ಟ್ ಡೇಟ್ ಇದೆ ಅಂತ ನೋಡ್ಕೊಳ್ಳಿ. ಸಪೋಸ್ ಸ್ಲಾಟ್ ಎಲ್ಲ ಫಿಲ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಫ್ರೆಂಡ್ಸ್ ಇಲ್ಲೊಂದು ಸಣ್ಣ ಚೇಂಜಸ್ ಮಾಡಬೇಕಾಯಿತು. ಏನಂತ ಹೇಳಿದರೆ, ನಾನು ಮಂಗಳೂರು ಅಂತ ಕೊಟ್ಟಾಗ ಇಲ್ಲಿ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಅಂತ ಹೇಳಿ ಬರ್ತದಲ್ಲ, ಅದರಲ್ಲಿ ಯಾವುದೇ ಸ್ಲಾಟ್ಸ್ ಬಾಕಿ ಇರಲಿಲ್ಲ, ಎಲ್ಲ ಸ್ಲಾಟ್ಸ್ ಕೂಡ ಫಿಲ್ ಇತ್ತು. ಸೊ ಆ ಥರ ಇದ್ದರೆ ನೀವು ಸೆಂಟರ್ ನಿಯರೆಸ್ಟ್ ಬೇರೆ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನನಗೆ ಮಂಗಳೂರು ಬಿಟ್ಟರೆ ಕಾರ್ಕಳ ಇಲ್ಲಿ ಹತ್ತಿರ ಆಗುತ್ತೆ. ಸೊ ನಾನು ಕಾರ್ಕಳ ಅಂತ ಹೇಳಿ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ, ಕಾರ್ಕಳ ಅಂತ ಹೇಳಿ. ಸೊ ಕಾರ್ಕಳದಲ್ಲಿ ಒಟ್ಟು HSRPಗೋಸ್ಕರ ಡೀಲರ್ಶಿಪ್ ಸೆಂಟರ್ ಇರುವಂಥದ್ದು ಒಂದೇ. ಸೊ ಮ್ಯಾಟ್ರಿಕ್ಸ್ ಹೊಂಡದವ್ರದ್ದು ಒಂದಿದೆ ಕಾರ್ಕಳದಲ್ಲಿ. ಸೊ ಚೂಸ್ ಡೇಟ್ ಅಂತ ಇರುವಲ್ಲಿ ನಾನು 15ನೇ ತಾರೀಕು ಮಾರ್ಚಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಚೂಸ್ ಅಪಾಯಿಂಟ್ಮೆಂಟ್ ಸ್ಲಾಟ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಯಾವ ಸ್ಲಾಟ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನನಗೆ 4:15 5:30 ಕನ್ವೀನಿಯೆಂಟ್ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ.
ಇದಿಷ್ಟು ಆದಮೇಲೆ ನೀವು ನೆಕ್ಸ್ಟ್ ಅಂತ ಇಲ್ಲಿ ಬಟನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಇದೆ. ಸೊ ಕೆಲವೊಂದು ಬೈ ಡಿಫಾಲ್ಟ್ ಬಂದಿರುತ್ತೆ ನೋಡಿ, ರಿಜಿಸ್ಟ್ರೇಷನ್ ಡೇಟ್ ಕೂಡ ಇಲ್ಲಿ ಬಂದಿದೆ. ನಾನು ಬೇಕಾದರೆ ವೆರಿಫೈ ಮಾಡ್ಬೋದು ಯಾವ ಡೇಟಿಗೆ ರಿಜಿಸ್ಟ್ರೇಷನ್ ಆಗಿದೆ, ಕರೆಕ್ಟ್ ಬಂದಿದೆಯಾ ಅಂತೇಳಿ. ಸೊ ವೆಹಿಕಲ್ ಕ್ಲಾಸ್ ಇದೆ, ಇಂಜಿನ್ ಟೈಪ್ ಇದೆ, ಇದೆಲ್ಲ ಆಲ್ರೆಡಿ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಹಾಕ್ಲಿಕ್ಕಿರೋದು ಬಿಲ್ಲಿಂಗ್ ಸ್ಟೇಟ್ ಒಂದು. ಸೊ ನಮ್ಮದು ಕರ್ನಾಟಕ ಆದ ಕಾರಣ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ವೆಹಿಕಲ್ ಟೈಪ್ ಇದೆ ನೋಡಿ, ಇದರಲ್ಲಿ ಮೋಟರ್ ಸೈಕಲ್ ಅಥವಾ ಸ್ಕೂಟರ್ ಅಂತೇಳಿ. ನಂದು ಬಂದುಬಿಟ್ಟು ಬೈಕ್ ಇದೆ. ಸೊ ಹಾಗಾಗಿ ಮೋಟರ್ ಸೈಕಲ್ ಅಂತ ಹೇಳೋದನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ನಿಮ್ಮದು ಸಪೋಸ್ ಸ್ಕೂಟರ್ ಆಗಿದ್ರೆ ಮೋಟರ್ ಸೈಕಲನ್ನು ಕ್ಲಿಕ್ ಮಾಡಬೇಡಿ, ಸ್ಕೂಟ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವುದು ಟೈಪ್, ಫ್ಯೂಯಲ್ ಟೈಪ್ ಯಾವುದು ಅಂತ ಇದೆ. ಸೊ ಅದು ಪೆಟ್ರೋಲ್ ಇರುವಂಥದ್ದು. ರಿಜಿಸ್ಟ್ರೇಷನ್ ವೆಹಿಕಲ್ ಓನರ್ ನೇಮ್ ಅಂತ ಇದೆ. ಸೊ ಓನರ್ ನೇಮನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ನಾನು ಅದನ್ನು ಇಲ್ಲಿ ಎಂಟರ್ ಮಾಡ್ತೇನೆ. ಸೊ ಇದಿಷ್ಟು ಎಂಟರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ಸನ್ನು ತೋರಿಸ್ತದೆ. ಬಿಲ್ಲಿಂಗ್ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಮನೆ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಸೊ ಅಡ್ರೆಸ್ ಲೈನ್ 1ನಲ್ಲಿ ನಾನು ನನ್ನ ಮನೆ ಅಡ್ರೆಸ್ಸನ್ನು ಫಸ್ಟೇ ಕೊಡ್ತೇನೆ. ಸೊ ಇಲ್ಲಿ ಎರಡು ಕೂಡ ಅಡ್ರೆಸ್ಸನ್ನು ಫಿಲ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಸೇಮ್ ಅಡ್ರೆಸ್ ಬೇಕಾದರೂ ಕೊಡಿ, ಸಮಸ್ಯೆ ಇಲ್ಲ. ಸೊ ಅಡ್ರೆಸ್ಸನ್ನು ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫೋನ್ ನಂಬರನ್ನು ಎಂಟರ್ ಮಾಡಿ ಮತ್ತು ಸೆಂಡ್ OTP ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಫೋನ್ ನಂಬರಿಗೆ ಒಂದು OTP ಬರ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡೋ ಮೂಲಕ ವೆರಿಫಿಕೇಷನನ್ನು ಮಾಡಬೇಕಾಗತ್ತೆ. ನನಗೀಗ OTP ರಿಸೀವ್ ಆಗಿದೆ. ಸೊ OTPಯನ್ನು ಹಾಕಿದ ಮೇಲೆ ಇಲ್ಲಿ ವೆರಿಫೈ OTP ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಇದೆ. ನಾವು ಇಲ್ಲಿ ತನಕ ಏನೆಲ್ಲ ಫಿಲ್ ಮಾಡಿದ್ವಿ ಆ ಡೀಟೇಲ್ಸ್ ಕೂಡ ಇದರಲ್ಲೇ ಕಾಣುತ್ತೆ ನಿಮಗೆ. ಮತ್ತು ಎಷ್ಟು ಕಾಸ್ಟ್ ಬೀಳ್ತದೆ ಈ ಒಂದು HSRP ಪ್ಲೇಟಿಗೆ, ಇದು ವೆಹಿಕಲಿಂದ ವೆಹಿಕಲ್ಗೆ ಡಿಫ್ರೆಂಟ್ ಇದೆ. ಸೊ ಎಲ್ಲದಕ್ಕೂ ಕೂಡ ಸೇಮ್ ಪ್ರೈಸ್ ಇರುತ್ತೆ ಅಂತ ಅಂದ್ಕೊಳ್ಬೇಡಿ, ಡಿಫ್ರೆಂಟ್ ಇರ್ತದೆ. ಸೊ ಕಂಪನಿಯಿಂದ ಕಂಪನಿಗೆ ಕೂಡ ಇದರಲ್ಲಿ ಚೇಂಜಸ್ ಇರ್ತದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಒಟ್ಟು ಕಾಸ್ಟ್ ಬಂದಿರುವಂಥದ್ದು 310 ರೂಪಾಯಿ. ಸೊ ಕನ್ವೀನಿಯನ್ಸ್ ಫೀ ಬಂದುಬಿಟ್ಟು 50 ರೂಪಾಯಿ, GST ಬಂದುಬಿಟ್ಟು 64 ರೂಪಾಯಿ. ಸೊ ಕಂಪ್ಲೀಟಾಗಿ ಓವರ್ ಆಲ್ ನನಗೆ ಬೀಳುವಂಥದ್ದು ಅಮೌಂಟ್ 424 ರೂಪಾಯಿ 80 ಪೈಸೆ. ಸೊ ಇಲ್ಲಿ ನಿಮಗೆ ಒಂದು ಚೆಕ್ ಬಾಕ್ಸ್ ಕಾಣ್ಬೋದಲ್ಲ, ಒಂದು ಬಾಕ್ಸ್ ಇದೆ ನೋಡಿ ಇಲ್ಲಿ I or V ಅಂತ ಹೇಳಿ. ಈ ಬಾಕ್ಸನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಪೇ ರುಪೀಸ್ 424 ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಫಸ್ಟ್ ಎಲ್ಲ ಡೀಟೇಲ್ಸ್ ಸರಿ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಮಾತ್ರ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪೇ ರುಪೀಸ್ 424 ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಈ ರೀತಿ ಪೇಜ್ ಇನ್ನೊಮ್ಮೆ ರಿಫ್ರೆಶ್ ಆಗಿಬಿಟ್ಟು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ ನೋಡಿ, ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದ್ರೂ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಇದ್ರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಕೂಡ ಇದ್ರೂ ಮಾಡ್ಬೋದು, ಅಥವಾ QR ಕೋಡಲ್ಲಿ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಮಾಡ್ಬೋದು. ಸೊ ನಾನಿಲ್ಲಿ ಕನ್ವೀನಿಯೆಂಟ್ ಇರುವಂಥದ್ದು QR ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ QR ಕೋಡ್ ಅಂತಿದೆ. ಸೊ ಭೀಮ್ UPI ಅಂತ ಕೊಟ್ಬಿಟ್ಟು ಮೇಕ್ ಪೇಮೆಂಟ್ ಫಾರ್ 424 ಅಂತ ಹೇಳಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಈ ರೀತಿ ಒಂದು QR ಕೋಡ್ ಬರುತ್ತೆ. ಸೊ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡ್ಬೋದು. ಸೊ ನಾನು ಇದನ್ನು ಫಸ್ಟ್ ಸ್ಕ್ಯಾನ್ ಮಾಡಿಕೊಂಡು ಇದಕ್ಕೆ ಪೇಮೆಂಟನ್ನು ಮಾಡ್ತೇನೆ. ಸೊ ನನ್ನ ಪೇಮೆಂಟ್ ಪ್ರೊಸೆಸ್ ಆಗ್ತಾ ಉಂಟು. ಸೊ ಪೇಮೆಂಟ್ ಆಗಿದೆ. ಈಗ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಕನ್ಫರ್ಮೇಷನಿಗೆ. ಸೊ ಕನ್ಫರ್ಮೇಷನ್ ಆಗಿಬಿಟ್ಟು ಇದು ರೀಡೈರೆಕ್ಟ್ ಆಗುತ್ತೆ. ಒಮ್ಮೆ ಪೇಜ್ ರೀಡೈರೆಕ್ಟ್ ಆದಮೇಲೆ ನೋಡಿ ಇಲ್ಲಿ ಬಂತು. ಸೊ ಎಲ್ಲ ನಮ್ಮದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಯುವರ್ HSRP ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ನನಗೀಗ ಒಂದು ಮೆಸೇಜ್ ಕೂಡ ಬಂತು ನನ್ನ ಫೋನ್ ನಂಬರಿಗೆ, ನನ್ನ HSRP ನಂಬರ್ ಪ್ಲೇಟ್ ಆರ್ಡರ್ ಮಾಡಿದ್ದೇನೆ ಅಂತ ಹೇಳೋದಕ್ಕೆ. ಸೊ ಇಲ್ಲೊಂದು ಪ್ರಿಂಟ್ ಹಿಯರ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್, ಯಾಕಂದರೆ ಇದೊಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ನೀವಿಲ್ಲಿ ಫೈಲ್ ಮಾಡಿದ್ದೀರಿ, HSRP ನಂಬರ್ ಪ್ಲೇಟಿಗೆ ಅಪ್ಲೈ ಮಾಡಿದ್ದೀರಿ ಅಂತ ಹೇಳೋದಕ್ಕೆ ಇದೊಂದು ಡಾಕ್ಯುಮೆಂಟ್ ನಿಮಗೆ ಪ್ರೂಫ್ ಇದ್ದ ಹಾಗೆ. ಸೊ ಇಲ್ಲಿ ಪ್ರಿಂಟ್ ಹಿಯರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರದೊಂದು PDF ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಬಂದ ಮೇಲೆ ಇದನ್ನು ಹೇಗೆ PDF ಆಗಿ ಸೇವ್ ಮಾಡೋದು ಅಂತ ಹೇಳಿ ಕೆಲವರಿಗೆ ಕನ್ಫ್ಯೂಷನ್ಸ್ ಇರ್ಬೋದು. ಸೊ ಈ ರೀತಿ ಬಂದ ನಂತರ ಇಲ್ಲಿ 3 ಡಾಟ್ ಇದೆ ನೋಡಿ ಟಾಪ್ ರೈಟಲ್ಲಿ. ಸೊ ನಾವು ಪ್ರತಿ ಸಲ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡಲಿಕ್ಕೆ ಇದನ್ನೇ ಕ್ಲಿಕ್ ಮಾಡ್ತಿದ್ವಿ. ಸೊ ಇದೇ 3 ಡಾಟನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಇದರಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಪ್ರಿಂಟ್ ಅಂತ ಹೇಳಿ. ಯಾವುದೇ ಬ್ರೌಸರ್ ಯೂಸ್ ಮಾಡಿದರೂ ಕೂಡ ಇದೇ ಥರ ಒಂದು ಆಪ್ಷನ್ ಇರ್ತದೆ, ಪ್ರಿಂಟ್ ಅಂತೇಳಿ. ಸೊ ಈ ಪ್ರಿಂಟ್ ಆಪ್ಷನನ್ನು ಟಿಕ್ ಮಾಡಬೇಕಾಗುತ್ತೆ. ಸೊ ಈಗ ನಿಮ್ಮದು ಒಂದು ಡಾಕ್ಯುಮೆಂಟಿಗೆ PDF ಫಾರ್ಮ್ಯಾಟಿಗೆ ಒಂದು ಕನ್ವರ್ಟ್ ಆಗುತ್ತೆ, ಈ ಥರ PDF ಆಗಿ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆಯಿಂದ ಸೆಲೆಕ್ಟ್ ಪ್ರಿಂಟರ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಆಸ್ PDF ಅಂತಿದೆ ನೋಡಿ, ಅದನ್ನು ಟಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಬಂದಿದೆ ನೋಡ್ಕೊಳ್ಳಿ, ಡಾಕ್ಯುಮೆಂಟ್ 2 ಪೇಜ್ ಆಗಿ ಕನ್ವರ್ಟ್ ಆಗಿದೆ ಈಗ ಡಾಕ್ಯುಮೆಂಟ್. ಸೊ ಇಲ್ಲಿ ಡೌನ್ಲೋಡ್ PDF ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಈ PDF ಅನ್ನು ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ, ನೀವು ಅದಕ್ಕೆ ಡೆಸ್ಟಿನೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮೂವೀಸ್ ಅಂತ ಇದೆ ನೋಡಿ, ಈ ಫೋಲ್ಡ್ರಿಗೆ ಸೇವ್ ಕೊಡ್ತೇನೆ. ಸೊ ನನ್ನ ಒಂದು ಈ ಡಾಕ್ಯುಮೆಂಟ್ PDF ಆಗಿ ಅಲ್ಲಿ ಸೇವ್ ಆಗಿರುತ್ತೆ. ಸೊ ನನಗೊಂದು ಡಾಕ್ಯುಮೆಂಟ್ ಇದ್ದಾಗೆ ಆಗುತ್ತೆ ಅಪ್ಲೈ ಮಾಡಿದ್ದಕ್ಕೆ.
ಸೊ ಇದಿಷ್ಟು ಮಾಡಿದರೆ ಆಯಿತು, ನಿಮ್ಮ HSRP ನಂಬರ್ ಪ್ಲೇಟ್ ವಿದಿನ್ 1 ಮಂತಲ್ಲಿ ನಿಮಗೆ ಸಿಗುತ್ತೆ. ಸ್ವಲ್ಪ ಅದಕ್ಕಿಂತ ಬೇಗ ಕೂಡ ಬರ್ಬೋದು. ಫ್ರೆಂಡ್ಸ್, ಈಗ ರೀಸೆಂಟಾಗಿ ತುಂಬ ಜನ ಅಪ್ಲೈ ಮಾಡ್ತಿದ್ದಾರೆ. ಯಾಕಂದರೆ ಆಲ್ರೆಡಿ 2 ಸಲ ಇದು ಪೋಸ್ಟ್ಪೋನ್ ಆಗಿದೆ. ಸೊ 3 ತಿಂಗಳು ಪೋಸ್ಟ್ಪೋನ್ ಮಾಡಿದ್ದಾರೆ ಗೌರ್ಮೆಂಟ್ನವರು. ಯಾಕಂದರೆ ತುಂಬ ಜನರಿಗೆ ಈ ಒಂದು ಆನ್ಲೈನ್ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಸೊ ತುಂಬ ಕಷ್ಟ ಆಗುತ್ತೆ ಅವರಿಗೆ ಅಪ್ಲೈ ಮಾಡಲಿಕ್ಕೆ. ಹಾಗಾಗಿ ಈಗ ಅಪ್ಲೈ ಮಾಡೋದು ಭಾರಿ ಕರೆಕ್ಟ್ ಆದಂಥ ಸಮಯ ಇದು. ಸೊ ನಿಮ್ಗೆ ಏನಾದರೂ ಸರ್ವರ್ ಇಶ್ಯೂಸ್ ಬಂದರೆ, ಕೆಲವೊಂದು ಸಲ ಸರ್ವರ್ ಇಶ್ಯೂ ಕೂಡ ಬರ್ತದೆ, ನಾನು ನೋಡಿದೆ. ಸೊ ನಿಮಗೆ ಈವ್ನಿಂಗ್ ಆಗಿ ಮಾಡುವಾಗ ಅಥವಾ ನೀವು ಬೆಳಿಗ್ಗೆ ಮಾಡೋದಾದರೆ ಕೆಲವೊಮ್ಮೆ ಸರ್ವರ್ ಇಶ್ಯೂಸ್ ಬರ್ತದೆ. ಹೆಚ್ಚಿನವರು ಯಾವಾಗ ಲಾಗಿನ್ ಮಾಡ್ತಾರೆ ನೋಡಿ, ಆಗ ಸರ್ವರಿಗೆ ಸ್ವಲ್ಪ ಲೋಡ್ ಆಗಿಬಿಟ್ಟು ಸ್ವಲ್ಪ ಇಶ್ಯೂಸ್ ಆಗುತ್ತೆ ಅಲ್ಲಿ. ಸೊ ಹಾಗಾಗಿ ನೀವೇನಾದರೂ ಅಪ್ಲೈ ಮಾಡೋದಾದರೆ ಬೆಸ್ಟ್ ನೀವು ನೈಟ್ ಮಾಡಿ. ಸೊ ಒಂದು 11-12 ಗಂಟೆ ನಂತರ ನೀವು ಟ್ರೈ ಮಾಡೋದಾದರೆ, ಅಥವಾ ಅರ್ಲಿ ಮಾರ್ನಿಂಗ್ ಏನಾದರೂ 5:30-6 ಗಂಟೆ ಟ್ರೈ ಮಾಡಿದರೆ ಸರ್ವರ್ ಯಾವುದೇ ಇಶ್ಯೂ ಇರೋದಿಲ್ಲ. ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಿಬಿಟ್ಟು HSRP ನಂಬರ್ ಪ್ಲೇಟನ್ನು ನೀವು ತರಿಸ್ಕೊಳ್ಬಹುದು. ಸೊ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.